ರಾಜ್ಯದಲ್ಲಿ ಮಾನವ ಪ್ರಾಣಿ ಸಂಘರ್ಷ ನಿವಾರಣೆ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಬಹಳ ಸುದೀರ್ಘವಾಗಿ ಒಂದು ಚರ್ಚೆ ನಡೆಯಿತು. ಈ ಚರ್ಚೆಯಲ್ಲಿ ಇವತ್ತೇನು ಸಂಘರ್ಷ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ, ಇದರಿಂದ ಇವತ್ತು ಮಾನವ ಹಾನಿ ಆಗದ ರೀತಿಯಲ್ಲಿ ಏನೇನು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನುವಂಥದ್ದರ ಬಗ್ಗೆ ಇವತ್ತು ಮತ್ತು ಅರಣ್ಯ ಇಲಾಖೆಯಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ ಅವೆಲ್ಲವನ್ನು ಬಗೆಹರಿಸುವಂಥ ರೀತಿಯಲ್ಲಿ ಏನು ಖಾಲಿ ಇದ್ದಂಥ ಹುದ್ದೆಗಳು ಭರ್ತಿ ಮಾಡುವಂಥದ್ದು, ಹೊರಗುತ್ತಿಗೆ ಆಧಾರದ ಮೇಲೆ ಹುದ್ದೆಗಳನ್ನು ನೇಮಕ ಮಾಡಿಕೊಳ್ಳುವಂಥದ್ದು, ರೈಲ್ವೆ ಬ್ಯಾರಿಕೇಡ್ ಹೆಚ್ಚುವರಿಯಾಗಿ ಮಾಡುವಂಥದ್ದು, ಗಸ್ತು ಜಾಸ್ತಿ ಮಾಡುವಂಥದ್ದು, ಮತ್ತು ಇವತ್ತು ನಾವೇನು ಪ್ರಸ್ತಾವನೆ ಸಲ್ಲಿಸಿದ್ದೇವೆ ಆ ಪ್ರಸ್ತಾವನೆಗೆ ಪೂರಕವಾಗಿ ಇವತ್ತೊಂದು ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರ್ ಮಾಡಲಿಕ್ಕೆ ಮತ್ತು ಮಾನವ ಪ್ರಾಣಿ ಸಂಘರ್ಷದ ಕಾರ್ಯಪಡೆ ರಚನೆ ಮಾಡುವಂಥದ್ದು ಮತ್ತು ಜಿಲ್ಲಾಡಳಿತವನ್ನು ಯಾವುದೇ ಒಂದು ಸಂಘರ್ಷ ಆಗಿದ್ದಂಥ ಸಂದರ್ಭದಲ್ಲಿ ಪ್ರಕೃತಿ ವಿಕೋಪ ಅನ್ನುವಂಥ ರೀತಿಯಲ್ಲಿ ಇದನ್ನು ಅವರು ಅರ್ಥ ಮಾಡಿಕೊಂಡು ಸಂಪೂರ್ಣವಾದಂಥ ಸಹಕಾರ ಸಹಯೋಗ ಕೊಟ್ಟು ಇವತ್ತು ಇದನ್ನು ನಿವಾರಣೆ ಮಾಡುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವ್ರ ಜೊತೆಯಲ್ಲಿ ಅನೇಕ ಶಾಸಕರು ಬಂದಿದ್ದರು, ರಾಜೇಗೌಡರು, ನರೇಂದ್ರ ಸ್ವಾಮಿ ಅವರು, ರಹೀಂ ಖಾನ್ ಅವರು, ಮತ್ತು ಇವತ್ತು ನಜೀರ್ ಅವರು, ಮಂಜುನಾಥ್ ಅವರು, ಹೀಗಾಗಿ ಎಲ್ಲರೂ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಆರ್ಥಿಕ ಇಲಾಖೆಯವರಿದ್ದರು, ಯಾವುದೇ ರೀತಿಯಲ್ಲಿ ಪರಿಹಾರ ವಿಳಂಬ ಮಾಡಬಾರ್ದು ಅನ್ನುವಂಥದ್ದು, ಏನು ಪ್ರಾಣಿ ಇವತ್ತು ಅದರಿಂದ ಏನು ಬೆಳೆ ನಷ್ಟ ಆಗ್ತದೆ, ಬೆಳೆ ನಷ್ಟಕ್ಕೆ ತತ್ಕ್ಷಣವೇ ಪರಿಹಾರ ಕೊಡುವಂಥ ರೀತಿಯಲ್ಲಿನೂ ವ್ಯವಸ್ಥೆ ಮಾಡಬೇಕು ಅನ್ನುವಂಥ ಸೂಚನೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿದ್ದಾರೆ. ಹೀಗಾಗಿ ಅರಣ್ಯ ಇಲಾಖೆ ಬಗ್ಗೆ ಸಮಗ್ರವಾಗಿ ಇವತ್ತು ಪ್ರಗತಿ ಪರಿಶೀಲನೆ ಆಗಿದೆ ಮತ್ತು ಈ ಸಮಸ್ಯೆ ಬಗೆಹರಿಸಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಕ್ಕಾಗಿ ಅರಣ್ಯ ಇಲಾಖೆ ವತಿಯಿಂದ ನನ್ನ ಪರವಾಗಿ ಎಲ್ಲರ ಪರವಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ ಇವತ್ತು ಈಗಾಗಲೇ ನಾವು ಹುಲಿ ಸೆರೆ ಹಿಡಿದಿದ್ದೇವೆ, ಆನೆ ಸೆರೆ ಹಿಡಿದಿದ್ದಾರೆ ನಮ್ಮ ಅಧಿಕಾರಿಗಳೆಲ್ಲರೂ ಸೇರಿ. ಆ ವಿಷಯದ ಬಗ್ಗೆನೂ ಅವರಿಗೆ ನಾನು ಮನವರಿಕೆಯನ್ನು ಮಾಡಿಕೊಟ್ಟಿದ್ದೇನೆ. ಮತ್ತು ಅರಣ್ಯದ ಅಂಚಿನಲ್ಲಿ ಇರುವಂಥ ಏನು ಜನ ಇದ್ದಾರೆ, ಅಲ್ಲಿ ಜನವಸತಿ ಪ್ರದೇಶಗಳಿದ್ದಾವೆ, ಅರಣ್ಯ ವಾಸಿಗಳು ಇದ್ದಾರೆ ಭಾಳ ಕಡೆ, ಇವತ್ತು ಅವರ ಸ್ಥಳಾಂತರದ ಬಗ್ಗೆನೂ ನಾನು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇನೆ. ಹೀಗಾಗಿ ಬರುವಂಥ ದಿನಮಾನಗಳಲ್ಲಿ ಮಾನವ ಪ್ರಾಣಿ ಸಂಘರ್ಷ ಇವತ್ತು ಕಡಿಮೆ ಆಗಲೇಬೇಕು. ಮತ್ತು ಎಲ್ಲರೂ ಸಹಬಾಳ್ವೆಯಿಂದ ಇವತ್ತಿರುವಂಥ ದೃಷ್ಟಿಯಿಂದ ಇವತ್ತು ಅವರಿಗೆ ಅರಿವು ಮೂಡಿಸುವಂಥದ್ದು, ಜಾಗೃತಿ ಮೂಡಿಸುವಂಥ ಕೆಲಸನೂ ಅರಣ್ಯ ಇಲಾಖೆ ಮಾಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ನಾವು ಕೊಟ್ಟಿದ್ದೇವೆ.